ಗೆಲ್ತೇವೆ ಅಂದಾಗ ಏನ್ ಮಾಡಕ್ಕೂ ಅಂತಾರೆ ಜನ, ಋಣ ತೀರ್ಸ್ಬೇಕು ಅಂತಾರೆ. ಮೊಮ್ಮಗನ್ನ ಈಗ ಹೊರಗೆ ಬಂದಿರೋದ್ರಿಂದ ಮೊಮ್ಮಗ ಅಂತ ಗೊತ್ತಾಗೈತಿ. ಓಟ್ ಹಾಕಿದ ಮೇಲೆ ಅದು ಇಂಥದ ಅನ್ನೋದು ಗೆಲ್ಲಕ್ಕೆ ಸಾಧ್ಯ. 9ನೇ ತಾರೀಕಿಂದ 8ನೇ ತಾರೀಕಿಗೆ ತೀರ್ಮಾನ ತಂತಾರೆ ಯಾವ್ದೇನೇ ಅಂತಂದ್ರೆ. ದಾವಣಗೆರೆ ಮತ್ತೊಂದು ಉಪಚುನಾವಣೆಗೆ ಈಗ ಸಾಕ್ಷಿಯಾಗ್ತಾ ಇದೆ. ಈ ಭಾಗದಲ್ಲಿ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು, ಅವರ ನಿರೀಕ್ಷೆಗಳೇನು? ಕಾಲೇಜ್ ಇಲ್ಲ ಒಳ್ಳೆಯದು, ಸ್ಕೂಲ್ ಇಲ್ಲ ಒಳ್ಳೆಯದು. ಸಮರ್ಥ್ ಶಾಮನೂರು ಮತ್ತು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ನಡುವಿನ ಫೈಟ್ ಹೇಗಿದೆ? ಹೊಟ್ಟೆ ಅಂತೂ ಡಿವೈಡ್ ಮಾಡ್ತೀವಿ. ಬಿಜೆಪಿ ಕೊಡಲ್ಲ, ಕಾಂಗ್ರೆಸ್ ಕೊಡಲ್ಲ. ಯಾರು ಗೆದ್ರೇನ್ರಿ, ಯಾವ ಪಕ್ಷ ಗೆದ್ರೇನು ಏನು ಮಾಡ್ಲಿದ್ರು ಚಿಂತೆ, ಬಿಜೆಪಿಗೆ ಓಟ್ ಹಾಕೋದು. ಶಾಮನೂರು ಶಿವಶಂಕರಪ್ಪ ನಮಗೆ ದಣಿಗು. MP ಅವರೇ, MLA ಅವರು, ಮಗನಿಗೂ ಅವ್ರು ಗೆಲ್ಸ್ಬೇಕಂತ ಹೇಳಿದ್ರೆ ಎಲ್ಲಿವರೆಗೂ ನ್ಯಾಯ ಹೇಳ್ರಿ? ದಾವಣಗೆರೆ ತಕ್ಷಣ ಇವ್ರು ಏನು ದತ್ತಕ್ಕೆ ತಗೊಂಡಿದಾರಾ? ಯಾವ ಕಾರಣಕ್ಕಾಗಿ ತಮಗೆ ಮತ ಹಾಕಬೇಕು? ಶಾಮನೂರು ಶಿವಶಂಕರಪ್ಪರು ಎಲ್ಲರದು ಅಪ್ಪರ ಸ್ಥಾನದಲ್ಲಿ ಸೇವೆ ಮಾಡ್ಯಾರೆ. ನಾನೀಗ ಅವರು ಎಲ್ಲರ ಮಗನ ಸ್ಥಾನದಲ್ಲಿ ಅವ್ರು ಸೇವೆ ಮಾಡ್ತೀನಿ ಅಂತ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಿಮ್ಮ ದೂರದೃಷ್ಟಿ ಏನು? ಉತ್ತಮವಾಗಿರ್ತಕ್ಕಂಥ ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾವ ರೀತಿಯಾದಂತಹ ವಿಶ್ವಾಸ ಈ ಬಾರಿಯ ಈ ಉಪಚುನಾವಣೆಯಲ್ಲಿ ನಿಮಗಿರುವುದು? ಯೂತ್ ಇಂದ ಒಂದು ವಿಷನ್ ಹಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ಸೊ ವಿಶ್ವಾಸ ಆ ನಿಟ್ಟಿನಲ್ಲಿದೆ.